ಟೀ ಟೈಮ್ ಸ್ನ್ಯಾಕ್ಸ್‌ಗೆ ಇದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಹಾಯ್, ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ತುಂಬಾನೇ ಸಿಂಪಲ್ ಆಗಿ ಒಂದೊಳ್ಳೆ ಸ್ನ್ಯಾಕ್ಸ್ ರೆಸಿಪಿಯನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಸಿಂಪಲ್ ಆಗಿ ರುಚಿಕರವಾಗಿರುವಂತಹ ಈ ಕಡಲೆಬೇಳೆ ಹಾಗೂ ಕಡಲೆ ಬೀಜದಿಂದ ಸ್ನ್ಯಾಕ್ಸ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್‌ನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಈ ಸ್ನ್ಯಾಕ್ಸ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಕಡಲೆಬೇಳೆನ ತೆಗೆದುಕೊಂಡಿದ್ದೇನೆ. ಈ ಕಡಲೆಬೇಳೆನ ಒಂದು ಬಟ್ಲಿಗೆ ಸೇರಿಸ್ತಾ ಇದ್ದೇನೆ. ಈ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಕಡಲೆಬೇಳೆನ ನಾನಿಲ್ಲಿ ಹಾಕೊಳ್ತಾ ಇದ್ದೇನೆ ಒಂದು ಬಟ್ಲಿಗೆ. ನಂತರ ಇದಕ್ಕೆ ನೀರನ್ನ ಸೇರಿಸಿ ಒಂದು 2 ರಿಂದ 3 ಸಾರಿ ನೀಟಾಗಿ ತೊಳೆದು ತಗೋಬರ್ತೇನೆ. ನಾನಿಲ್ಲಿ ಬೇರೆ ಪಾತ್ರೆಗೆ ಹಾಕಿದ್ದೇನೆ. ನೆಂದ ನಂತರ ಜಾಸ್ತಿ ಆಗ್ತವೆ ಕ್ವಾಂಟಿಟಿ ಅಂತ. ಈ ರೀತಿ ಒಂದು ದೊಡ್ಡ ಪಾತ್ರೆಗೆ ಸೇರಿಸಿ ಚೆನ್ನಾಗಿ ಒಂದ್ 2 ಸರಿ 3 ಸರಿ ತೊಳೆದು ನಂತರ ಇದಕ್ಕೆ ಈ ರೀತಿ ಕಾಳು ಮುಳುಗುವಷ್ಟು ನೀರನ್ನ ಸೇರಿಸಿ ಇವನ್ನ ಒಂದು 4 ಅವರ್ ಆದ್ರೂ ನೆನೆಸಿಡಬೇಕಾಗುತ್ತೆ. ಒಂದು 4 ಗಂಟೆಯಿಂದ 5 ಗಂಟೆಗಳ ಕಾಲ ನೆನೆಸಿಟ್ಟ ನಂತರ ನೋಡ್ಬೋದು ಚೆನ್ನಾಗಿ ನೆಂದಿದಾವೆ. ಈ ರೀತಿ ಮುರಿದ್ರೆ 2 ಪೀಸ್ ಆಗ್ಬೇಕು ಕಡಲೆಬೇಳೆ. ಈಗ ಇವನ್ನ ಶೋಧಿಸಿ ಒಂದು ಬಟ್ಟೆ ಮೇಲೆ ಒಣಗ್ಲಿಕ್ಕೆ ಹಾಕ್ಬೇಕಾಗುತ್ತೆ. ನೀರಿನಾಂಶ ಇಲ್ಲದೆ ಇರೋ ರೀತಿ ಇವನ್ನ ಡ್ರೈ ಮಾಡ್ಬೇಕು. ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಈ ರೀತಿ ಮುಟ್ಟಿರೆ ತೇವಾಂಶ ಕೈಗೆ ಅಂಟಬಾರದು. ಆ ರೀತಿ ನಾವು ಇವನ್ನ ಆರಿಸ್ಬೇಕಾಗುತ್ತೆ. ನೀರೆಲ್ಲ ಶೋಧಿಸಿದ ನಂತರ ಒಂದು ಬಟ್ಟೆ ಮೇಲೆ ಹಾಕಿ ಫ್ಯಾನ್ ಗಾಳಿಗೆ ಅಥವಾ ಹಾಗೇನೆ ಇವನ್ನ ಒಣಗ್ಲಿಕ್ಕೆ ಬಿಡಬೇಕು. ಅನಂತರ ನಾನಿಲ್ಲಿ 1/4 ಕಪ್ ಆಗುವಷ್ಟು ಕಡಲೆ ಬೀಜನ ತೆಗೆದುಕೊಂಡಿದ್ದೇನೆ. ಎಣ್ಣೆಯಲ್ಲಿ ಫ್ರೈ ಮಾಡ್ಲಿಕ್ಕೆ ಅಂತ ಆಲ್ರೆಡಿ ನಾನಿಲ್ಲಿ ಗ್ಯಾಸ್ ಮೇಲೆ ಎಣ್ಣೆನ ಬಿಸಿ ಮಾಡ್ತಿದ್ದೆ ಲೋ ಟು ಮೀಡಿಯಂ ಉರಿಲಿ. ಕಾದಿರುವಂತಹ ಎಣ್ಣೆಗೆ ಕಡಲೆಬೇಳೆನ ಹಾಕಿ ಚೆನ್ನಾಗಿ ಗರಿ ಗರಿ ಆಗೋವರೆಗೂ ಫ್ರೈ ಮಾಡ್ಬೇಕಾಗುತ್ತೆ. ನೋಡಿ ಈ ರೀತಿ ಬಬಲ್ಸ್ ಬರ್ತಿದಾವಲ್ಲ ಇವೆಲ್ಲ ಕಮ್ಮಿ ಆಗ್ಬೇಕು. ಫ್ರೈ ಆಗಿ ಕಡಲೆಬೇಳೆ ಒಂದೊಂದಾಗಿ ಮೇಲ್ ಬರ್ತವೆ. ಆಗ ಈ ಕಡಲೆಬೇಳೆ ಚೆನ್ನಾಗಿ ಬೆಂದಿದಾವೆ ಎಂದರ್ಥ. ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಬಬಲ್ಸ್ ಎಲ್ಲ ಕಮ್ಮಿ ಆಗಿದಾವೆ. ಹಾಗೇನೆ ಈ ಕಡಲೆಬೇಳೆ ಫ್ರೈ ಆಗಿ ಮೇಲ್ ಬಂದಿದಾವೆ. ಈ ರೀತಿ ಬಂದವೇನೆ ಇವೆಲ್ಲವನ್ನ ತೆಗೆದು ಒಂದು ಪ್ಲೇಟಿಗೆ ಸಪರೇಟ್ ಆಗಿ ತೆಗೆದುಕೊಳ್ಬೇಕಾಗುತ್ತೆ. ಇದೇ ರೀತಿಯಾಗಿ ಎಲ್ಲವನ್ನ ನಾನು ತೆಗೆದು ಒಂದು ಪ್ಲೇಟಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಎಲ್ಲವನ್ನ ಒಂದು ಪ್ಲೇಟಿಗೆ ತೆಗೆದ ನಂತರ ಎಣ್ಣೆ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಫ್ರೈ ಮಾಡಿರುವಂತಹ ಕಡಲೆಬೇಳೆನ ಈ ರೀತಿ ಒಂದು ಅಗಲವಾದಂತಹ ಪಾತ್ರೆಗೆ ಸೇರಿಸ್ಕೊಳ್ತೇನೆ. ನಂತರ ಕಡಲೆಬೇಳೆನ ಎಣ್ಣೆಗೆ ಹಾಕಿ ಇವನ್ನು ಸಹ ಗರಿಗರಿಯಾಗುವವರೆಗೂ ಫ್ರೈ ಮಾಡ್ಕೊಳ್ತೇನೆ. ಈಗಂತೂ ಮಕ್ಕಳಿಗೆ ರಜಾ ಇರೋದ್ರಿಂದ ಸ್ನ್ಯಾಕ್ಸ್ ಕೇಳ್ತಾನೆ ಇರ್ತಾರೆ. ಈ ರೀತಿಯಾಗಿ ಮಾಡಿ ನಾವು 15 ರಿಂದ 20 ದಿನ ಸ್ಟೋರ್ ಮಾಡಿ ನಾವು ಮಕ್ಕಳಿಗೆ ಕೊಡ್ಬೋದು. ಮನೆಯಲ್ಲೇನೆ ಹೆಲ್ತಿಯಾಗಿ ಈ ರೀತಿಯಾಗಿ ಸ್ನ್ಯಾಕ್ಸ್ ಅನ್ನ ಮಾಡ್ಕೊಡ್ಬೋದು. ನೋಡಿ ಇವು ಸಹ ಚೆನ್ನಾಗಿ ಫ್ರೈ ಆಗಿ ಮೇಲ್ ಬಂದಿದ್ದಾವೆ. ಇವನ್ನು ಸಹ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ನಂತರ ಎಣ್ಣೆ ಸ್ವಲ್ಪ ತಣ್ಣಗಾಗಿದ್ದೇನೆ 1/4 ಕಪ್ ಆಗುವಷ್ಟು ಕಡಲೆ ಬೀಜನ ಎಣ್ಣೆಗೆ ಹಾಕಿ ಗರಿಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ಕಡಲೆ ಬೀಜ ಸೀದೋಗ್ಬಾರ್ದು. ಹಾಗಂತ ಹಸಿವೇನೆ ನಾವು ತೆಗೆದುಕೊಂಡ್ರು ಚೆನ್ನಾಗಿರಲ್ಲ. ಹಾಗಾಗಿ ನೋಡ್ಕೊಂಡು ನಾವು ಗರಿಗರಿ ಆಗೋವರೆಗೂ ನಾವು ಫ್ರೈ ಮಾಡ್ಬೇಕಾಗುತ್ತೆ. ನೋಡ್ಬೋದು ಕಡಲೆ ಬೀಜ ಚೆನ್ನಾಗಿ ಗರಿಗರಿಯಾಗಿ ಫ್ರೈ ಆಗಿದಾವೆ. ಇವನ್ನು ಸಹ ಒಂದು ಪ್ಲೇಟಿಗೆ ಸಪರೇಟ್ ಆಗಿ ತೆಗೆದುಕೊಳ್ತೇನೆ. ನಂತರ ಎಣ್ಣೆ ಸ್ವಲ್ಪ ತಣ್ಣಗಾಗಿದ್ದೇನೆ ಇದಕ್ಕೆ 1 ಹಿಡಿ ಆಗುವಷ್ಟು ಕರಿಬೇವನ್ನು ಸಹ ಸೇರಿಸಿ ಕರಿಬೇವು ಸಹ ಗರಿಗರಿ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ತೇನೆ. ಸ್ವಲ್ಪ ಗರಿಗರಿ ಆಗ್ಬೇಕು. ಇದೇ ಫ್ಲೇವರ್ ಕೊಡೋದು ಈ ಸ್ನ್ಯಾಕ್ಸ್ ರೆಸಿಪಿಗೆ. ಹಾಗಾಗಿ ಸ್ವಲ್ಪ ಇವನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಕರಿಬೇವು ಸಹ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಸಹ ತೆಗೆದು ಒಂದು ಪ್ಲೇಟಿಗೆ ಸಪರೇಟ್ ಆಗಿ ತೆಗೆದುಕೊಳ್ತಾ ಇದ್ದೇನೆ. ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಈ ಕಡಲೆಬೇಳೆಗೆನೆ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಕಡಲೆ ಬೀಜನೂ ಸಹ ಸೇರಿಸಿ ಈಗ ಇದಕ್ಕೆ ಉಪ್ಪು ಖಾರನ ಸೇರಿಸ್ಕೋಬೇಕಾಗುತ್ತೆ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಒಣಮೆಣಸಿನಕಾಯಿ ಪುಡಿ, ಅನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೇನೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ, ಅನಂತರ 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತೇನೆ. ಚಾಟ್ ಮಸಾಲಾನ ಸೇರಿಸ್ಕೊಳ್ಳೋದ್ರಿಂದ ಹುಳಿ ಹುಳಿಯಾಗಿ
ತುಂಬಾನೇ ರುಚಿಯಾಗಿರುತ್ತೆ. ಈ ಕಡಲೆಬೇಳೆ ಹಾಗೂ ಕಡಲೆ ಬೀಜಕ್ಕೆಲ್ಲ ಉಪ್ಪು ಖಾರ ಹಿಡಿಯೋ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಇದಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಕರಿಬೇವನ್ನ ಸೇರಿಸ್ಕೊಳ್ತೇನೆ. ಕರಿಬೇವನ್ನ ನಾನಿಲ್ಲಿ ಸ್ವಲ್ಪ ಕ್ರಷ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ. ಹೀಗೆ ಹಾಕಿದ್ವಿ ಎಂದಲ್ಲಿ ಮಕ್ಕಳು ಅಂತ ಅವರು ತಿನ್ನಲ್ಲ, ತೆಗೆದು ಸೈಡ್ಗೆ ಇಡ್ತಾರೆ. ಹಾಗಾಗಿ ಈ ರೀತಿ ಕ್ರಷ್ ಮಾಡಿ ಹಾಕಿದ್ರೆ ಹಾಗೇನೆ ತಿನ್ಬೋದು. ನೋಡಿ ಈ ರೀತಿಯಾಗಿ ಆದಷ್ಟು ಸ್ವಲ್ಪ ಕ್ರಷ್ ಮಾಡಿ ನಂತರ ಎಲ್ಲವನ್ನ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ಅಂತ. ಈ ರೀತಿಯಾಗಿ ಎಲ್ಲವನ್ನ ಮಿಕ್ಸ್ ಮಾಡಿದ ನಂತರ ಒಂದು ಏರ್ ಟೈಟ್ ಡಬ್ಬದಲ್ಲಿ ಸ್ಟೋರ್ ಮಾಡಿ 15 ದಿನದಿಂದ 20 ದಿನ ಇವನ್ನ ಸ್ಟೋರ್ ಮಾಡ್ಕೊಳ್ಬಹುದು. ಈಗ ಒಂದೊಳ್ಳೆ ಸ್ನಾಕ್ಸ್ ರೆಸಿಪಿ ರೆಡಿ ಆಗಿದೆ. ಇವನ್ನ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ, ತುಂಬಾನೇ ಸಿಂಪಲ್ ಆಗಿ ರುಚಿಕರವಾಗಿರುವಂತಹ ಕಡಲೆಬೇಳೆ ಹಾಗೂ ಕಡಲೆ ಬೀಜದಿಂದ ಒಂದೊಳ್ಳೆ ಸ್ನಾಕ್ಸ್ ರೆಸಿಪಿ. ಈವ್ನಿಂಗ್ ಅಲ್ಲಿ ಟೀ ಟೈಮ್ಗೆ ಒಂದೊಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಈ ಸ್ನಾಕ್ಸ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.